ಈ ಕ್ರಾಫ್ಟ್‌ನ ಮಾಡಲಿಕ್ಕೆ ನಾನೊಂದು ₹50 ಖರ್ಚು ಮಾಡಿರ್ಬೋದು ಅಷ್ಟೇ. ಈ ಬಾಕ್ಸ್‌ನ ನಾನು ಪ್ರಾವಿಷನ್ ಸ್ಟೋರಿಂದ ಫ್ರೀಯಾಗಿ ಇಸ್ಕೊಂಬಂದಿದ್ದೀನಿ. ಸೊ ಇದರಲ್ಲಿ ಒಂದು 6 ಪ್ರಾಜೆಕ್ಟ್ ಬಂದುಬಿಟ್ಟು ನನ್ನ ಮಗನಿಗೆ ಗುಡ್ ಮ್ಯಾನರ್ಸ್ ಅನ್ನೋ ಪ್ರಾಜೆಕ್ಟ್‌ನ ಮಾಡಬೇಕು ಅಂತ ಅವ್ರ ಮ್ಯಾಮ್ ಹೇಳಿದರು. ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 6 ಪೀಸಸ್ ಇದ್ದರೆ ಓಕೆ ಅಂತ ಅನ್ನಿಸ್ತು. ಹಾಗೆಯೇ ಕಲರ್ ಶೀಟ್ ಈಗ ನಮಗೆ 6 ಪೀಸಸ್ ಇದೆ, 6 ಶೀಟ್ಸ್ ಇದೆ. ಇದನ್ನು ನೀಟಾಗಿ ನಾವು ಆ್ಯರೋ ಮಾಡ್ಕೊಳ್ಳೋಣ. ಇದಕ್ಕೆ ನನಗೆ ಟೈಮ್ ಕನ್ಸ್ಯೂಮ್ ಆಗಿದ್ದು 5 ಅವರ್ ತೊಗೊಂತು. ನಾನಿಲ್ಲಿ 5 ಮಿನಿಟ್ಸಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆ್ಯರೋ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ನಾವು ಫ್ಲವರ್ ಹೆಂಗೆ ಮಾಡ್ಕೊಳ್ಳೋದು, ಹೂನ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಸ್ಕೇಲ್ ತೊಗೊಂಡು 10 ಸೆಂಟಿಮೀಟರ್ ಆಗುವಷ್ಟು ನಾವು ಮೆಷರ್ ಮಾಡ್ಕೊಳ್ಳೋಣ. ಸೊ ಅದನ್ನು ಇಲ್ಲಿ ಇದೊಂದು ಶೀಟ್ಸಲ್ಲೇ ನಾನು 3 ಪೀಸಸ್ ಆಗಿ ಕಟ್ ಮಾಡ್ಕೊತೀನಿ. ಸೇಮ್ ಮೆಷರ್ಮೆಂಟು 10 ಸೆಂಟಿಮೀಟರಲ್ಲೇ ನನಗೆ ಎಲ್ಲೂ ಕೂಡ ವೇಸ್ಟ್ ಆಗಲಿಲ್ಲ. ಸೊ ಇದನ್ನು ತಗೊಂಡು ಈಕ್ವಲ್ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳೋದ್ರಿಂದ ಅದು ಫ್ಲವರ್ ನೀಟ್. ಈಗ ನಾನು ಎಲ್ಲದಕ್ಕೂ ಗುಡ್ ಮ್ಯಾನರ್ಸ್ನ ಬರಿತಾ ಇದ್ದೀನಿ. ಒಂದಕ್ಕೆ ಪ್ಲೀಸ್, ಥ್ಯಾಂಕ್ ಯು, ಮೇ ಐ, ಯು ಆರ್ ವೆಲ್ಕಮ್, ಐ ಆಮ್ ಸಾರಿ, ಈ ಥರ ಎಲ್ಲದಕ್ಕೂ ಬರೆದುಕೊಂಡು ನೆಕ್ಸ್ಟು ಅದನ್ನು ನಾನು ಯಾವ ರೀತಿ ಪೇಸ್ಟ್ ಮಾಡ್ತೀನಿ ಅಂತ ನೋಡಿ. ಹಾಗೆಯೇ ಅದಕ್ಕೆ ನಾನು ಈ ಥರ ಥ್ರೆಡ್ನ, ಈಗ ಗಿಫ್ಟ್ ಬಾಕ್ಸ್ಗೆ ಅಂತ ತೊಗೊತಾರಲ್ಲ ಆ ಥರ ಥ್ರೆಡ್ನ ನಾನು ತೊಗೊಂಡಿದ್ದೀನಿ. ಈಗ ನಾನು ಗ್ರೀನ್ ಶೀಟಲ್ಲಿ ಹಾಕಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು. ಬಟ್ ಅದು ಮೆಷರ್ಮೆಂಟ್ ಕಡಿಮೆ ಇದ್ದಿದ್ದರಿಂದ ನಾನು ಪಿಂಕ್ ಕಾರ್ಡ್ಬೋರ್ಡ್ ಶೀಟ್ನ ತೊಗೊಂಡಿದ್ದೀನಿ. ಸೊ ಈಗ ಕಾರ್ಡ್ಬೋರ್ಡ್ ಶೀಟ್ನ ತೊಗೊಂಡು ಅದಕ್ಕೆ ನಾವು ಒಂದೊಂದೇ ಕಟ್ ಮಾಡಾದಮೇಲೆ ಅದೇ ಪಿಂಕ್ ಕಲರ್ ಕಾರ್ಡ್ಬೋರ್ಡ್ ಶೀಟಿಂದ ನಾನು ಗುಡ್ ಮ್ಯಾನರ್ಸ್ ಅನ್ನೋ ಹೆಡ್ಡಿಂಗ್ನ ಬರ್ಕೊಂಡು, ಹಾಗೆಯೇ ಆಗ ತೋರಿಸಿರೋಂತಹ ಥ್ರೆಡ್ಡಿಂದ ನಾನು ಹ್ಯಾಂಗರ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಹಾಗೆಯೇ ಇದನ್ನಿಷ್ಟನ್ನು ನನ್ನ ಮಗನೂ ಕೂಡ ಸಪೋರ್ಟ್ ಮಾಡಿದೆ, ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಬಟ್ ನಾನೇ ಮಾಡಿದ್ದು. ಬಟ್ ಅವನಿಗೇನೋ ಒಂಥರ ಖುಷಿ, ನನಗೆ ಅಮ್ಮ ಮಾಡಿಕೊಡ್ತಿದ್ದಾರಲ್ಲ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.